ಈ ವಿಚಾರದಲ್ಲಿ ಈಗ ಹೇಳಬೇಕಾಗಿರುವಂಥವ್ರು ಹೇಳಬೇಕು. ಭಾಷೆಗಳನ್ನು ಬಳಕೆ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯೋಚನೆ ಮಾಡಬೇಕು. ಸೊಂಟದ ಕೆಳಗಡೆಗಿಂದನೇ ಜಾಸ್ತಿ ಬಳಕೆ ಮಾಡೋದು. ನಟಿ ರಮ್ಯಾ ಈಗ ತಿರುಗಿ ಬಿದ್ದಿದ್ದಾರೆ. ನಟಿ ರಮ್ಯಾ ಪರವಾಗಿ ವಿನಯ್ ರಾಜ್ಕುಮಾರ್ ಕೂಡ ಪೋಸ್ಟ್ ಅನ್ನ ಮಾಡಿದ್ದಾರೆ. ಯಾವುದೇ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹೆಣ್ಮಕ್ಳನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆ ನಾಶವಾಗಬೇಕು. ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ಈ ಪೋಸ್ಟ್ ಅನ್ನ ಮಾಡಿದ್ದಾರೆ ರಮ್ಯಾ ಪರವಾಗಿ. ವಿನಯ್ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡಿದ್ದಾರೆ ರಮ್ಯಾ ಅವರು. ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ತಿರುಗಿ ಬಿದ್ದಿದ್ದಾರೆ. ಅವರಿಗೆ ಪ್ರಥಮ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ವಿನಯ್ ರಾಜ್ ಕೂಡ ಈಗ ಸಾಥನ್ನ ಕೊಟ್ಟಿರೋದು. ಅದು ರಮ್ಯಾ ಅವರಿಗೆ ಸಾಥ್ ಅನ್ನೋದಕ್ಕಿಂತಲೂ ಕೂಡ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಕಮೆಂಟ್ಸ್ ಮಾಡ್ತಾ ಇದ್ದಾರಲ್ಲ, ಸೊಂಟದ ಕೆಳಗಡೆಗಿರುವಂಥ ಭಾಷೆಯನ್ನು ಬಳಕೆ ಮಾಡಿಕೊಂಡು ಕಮೆಂಟ್ಸ್ ಮಾಡ್ತಾ ಇದ್ದಾರಲ್ಲ, ಅದರ ವಿರುದ್ಧವಾಗಿ ನಿಂತ್ಕೊಳ್ಳುವಂಥದ್ದು ಇದು. ಅಂಥವರಿಗೆ ಬುದ್ಧಿ ಕಲಿಸಬೇಕಾಗಿರುವಂಥದ್ದು. ಆಮೇಲೆ ಹಲವರು ಹೇಳ್ತಾರೆ, ಹಂಗೆ ಯಾರಾದರೂ ಕಮೆಂಟ್ ಮಾಡಿದರೆ ಬ್ಲಾಕ್ ಮಾಡಿಬಿಡಿ. ಹಂಗಲ್ಲ, ಆ ಮಾನಸಿಕತೆಯನ್ನು ತೆಗೆದು ಹಾಕಬೇಕು. ಕಂಡವ್ರಿಗೆಲ್ಲ ಬಾಯಿಗೆ ಬಂದಂಗೆ ಯಾವ್ಯಾವುದೋ ಶಬ್ದಗಳು ಬಳಕೆ ಮಾಡ್ತಾರೆ.